ಇನ್ನು ಜನವರಿ 22ರಿಂದ ವಿಶೇಷ ಅಧಿವೇಶನಕ್ಕೆ ನಿರ್ಧರಿಸಲಾಗಿದೆ. ವಿಶೇಷ ಅಧಿವೇಶನ ಕರೆದಿದೆ ಸರ್ಕಾರ ಅಥವಾ ಕರೆಯೋದಕ್ಕೆ ಸಿದ್ಧತೆಯನ್ನ ನಡೆಸಿದೆ. ಈಗ ಸಂಪುಟ ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ನಿರ್ಧಾರ ಕೂಡ ಬಂದಿದೆ. ಒಂದು ವಾರ ವಿಶೇಷ ಅಧಿವೇಶನ. ಏನ್ ಕಾರಣ? ಯಾವ ಅಂತಹ ವಿಚಾರದ ಮೇಲೆ ಡಿಬೇಟ್ ಆಗುತ್ತೆ ಅಥವಾ ಆ ವಿಚಾರದ ಮೇಲೆ ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಅಧಿವೇಶನ ಕರೆದಿರೋದು? ಜಿ ರಾಮ್ಜಿಗೆ ಸಂಬಂಧಪಟ್ಟ ಹಾಗೆ ಅಂತ ಅಂದ್ರೆ ಮನ್ರೇಗಾ ಯೋಜನೆಯ ಹೆಸರನ್ನ ಬದಲಾಯಿಸಿರೋದು, ಆ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕೆಲ ಮಾರ್ಪಾಡುಗಳನ್ನ ಮಾಡಿರೋದು, ಅದು ಸರ್ಕಾರಗಳಿಗೆ ಹೇಗೆ ಹೊರೆ ಆಗುತ್ತೆ, ಈ ಎಲ್ಲ ವಿಚಾರಗಳನ್ನ ಮುಂದಿಟ್ಕೊಂಡು ಅಧಿವೇಶನ ನಡೆಸೋದಕ್ಕೆ ಕರೆ ಕೊಡಲಾಗ್ತಾ ಇದೆ. 22ರಿಂದ 31ರವರೆಗೆ ಡೇಟ್ಸು, ಹಾಲಿಡೇಸು ಅವನ್ನ ಸ್ಪೀಕರ್ ಅವರು ಹೊರಡಿಸ್ತಾರೆ. ಅಪ್ ಟು 31st. Yes, the holidays will be also mentioned by the speaker's calendar. 22ರಿಂದ 31ರವರೆಗೆ ಡೇಟ್ಸು, ಹಾಲಿಡೇಸು ಅವನ್ನ ಸ್ಪೀಕರ್ ಅವರು ಹೊರಡಿಸ್ತಾರೆ. ಅಪ್ ಟು 31st. Yes, the holidays will be also mentioned by the speaker's calendar. ಇನ್ನು ಇದು ದುರುದ್ದೇಶದಿಂದ ಕರೆದಿರುವಂತಹ ಅಧಿವೇಶನ ಅಂತ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಯ್ದೆಗಳನ್ನ ಮಾಡೋದಕ್ಕೆ, ಕೋಗಿಲು ಸಮಸ್ಯೆಗಳನ್ನ ಚರ್ಚಿಸೋದಕ್ಕೆ ಈ ವಿಶೇಷ ಅಧಿವೇಶನ ಕರೆದಿದ್ದಿದ್ರೆ ಮಾನ ಮರ್ಯಾದೆ ಇರ್ತಾ ಇತ್ತು. ಆದ್ರೆ ಹೆಸರಿಷ್ಟ ಆಗಿಲ್ಲ ಅಂತ ಅದಕ್ಕೊಂದು ಅಧಿವೇಶನ ಕರಿತಾ ಇದಾರಲ್ಲ, ಜಿ ರಾಮ್ಜಿ ಹೆಸರಿಷ್ಟ ಆಗಿಲ್ಲ ಅಂತ ಇವರು ಅಧಿವೇಶನ ಕರಿತಾ ಇದಾರಲ್ಲ, ಇಂಥ ವಿಶೇಷ ಅಧಿವೇಶನದಿಂದ ಏನ್ ಪ್ರಯೋಜನ ಅಂತ ಆರ್ ಅಶೋಕ್ ಪ್ರಶ್ನೆ ಮಾಡ್ತಿದ್ದಾರೆ. ಅಧಿವೇಶನ ಅನ್ನೋದು ರಾಜ್ಯದ ಕಾಯ್ದೆಗಳು ಮಾಡೋದ್ರ ಬಗ್ಗೆ ಫಸ್ಟು, ಅದಾದಮೇಲೆ ರಾಜ್ಯದಲ್ಲಿ ನಡೀತಾ ಇರುವಂಥ ಲಾ ಆ್ಯಂಡ್ ಆರ್ಡರ್ ಇರ್ಬೋದು, ಡ್ರಗ್ ಮಾಫಿಯಾ ಇರ್ಬೋದು, ಕೋಗಿಲು ಬಾಂಗ್ಲಾದೇಶಿಯರದ ವಿಚಾರ ಇರ್ಬೋದು, ಮಹಿಳೆಯರ ಮೇಲೆ ನಿರಂತರವಾಗಿ ಆಗ್ತಾ ಇರ್ತಕ್ಕಂಥ ಅತ್ಯಾಚಾರ ಪ್ರಕರಣ, ಇದ್ರ ಬಗ್ಗೆ ಕರೆದಿದ್ರೆ ಈ ರಾಜ್ಯ ಸರ್ಕಾರಕ್ಕೆ ಒಂದು ಮಾನ ಮರ್ಯಾದೆ ಇದೆ ಅಂತ ಜನಕ್ಕೆ ಅಂತ ಇದ್ರು. ಈಗ ಇವ್ರಿಗೇನೋ ಹೆಸರು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ, ಇವ್ರ ಖಜಾನೆ ಬರಿದಾಗಿದೆ, ದುಡ್ಡು ಗ್ರಾಂಟ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂದರೆ ಅದಕ್ಕೊಂದು ಅಧಿವೇಶನ. ಅದರಿಂದ ಏನು ಉಪಯೋಗ? ಆಯಿತು, ಅಧಿವೇಶನ ಕರೀತೀರಿ, ಏನು ಅದರಿಂದ ಉಪಯೋಗ ಏನು? ಬಾಯಿಗೆ ಬಂದಂಗೆ ಅಧಿವೇಶನದಲ್ಲಿ ಮಾತಾಡ್ತೀರಾ, ಅದಾದ್ಮೇಲೆ ಅದ್ರ ಉಪಯೋಗ ಏನು?